ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ಇವಾಗ ಟ್ರಿಪ್ಗೆ ಹೋಗ್ತಾ ಇದ್ದೀನಿ. ಬೇಸಿಕಲಿ ಇದು ಬ್ಯಾಕ್ ಪ್ಯಾಕ್ ವೀಡಿಯೋ ಆಗಿರುತ್ತೆ. ಆ್ಯಂಡ್ ಇವಾಗ ಬನ್ನಿ ಬ್ಯಾಕ್ ಪ್ಯಾಕ್ ಮಾಡ್ಕೊಂಡು. ಗೈಸ್ ಏನು ಗೊತ್ತಾ, ಇವತ್ತು ನಾನೊಂದು ನಿಮ್ಗೊಂದು ಶಾಪ್ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಗಾಂಧಿ ಬಜಾರಲ್ಲಿ ಒಂದು ಶಾಪ್ ಇದೆ. ಸೊ ಅದು ಕಂಪ್ಲೀಟ್ಲಿ ಅವರು ಪ್ಯೂರ್ ಕಾಟನ್ ಡ್ರೆಸ್ಸಸ್ನ ಅಲ್ಲಿ ಅವರು ಸೇಲ್ ಮಾಡ್ತಾರೆ. ಸ್ವಲ್ಪ ಪ್ರೈಸಿ ಅಂತ ಅನಿಸ್ಬೋದು, ಬಟ್ ತುಂಬ ಚೆನ್ನಾಗಿರುತ್ತೆ. ಪ್ಯೂರ್ ಕಾಟನ್ ಇರುತ್ತೆ. ನನ್ನ ಹತ್ರ ತುಂಬ ಒಂದು 15-20 ಡ್ರೆಸ್ ಇದೆ ಆ ಪರ್ಟಿಕ್ಯುಲರ್ ಅಂಗಡಿಯಿಂದ, ಕಂಪ್ನಿ ಅಂತಿದ್ದೀನಿ. ಸೊ ಆ ಅಂಗಡಿಯಲ್ಲಿ ನೀವೇನಾದ್ರು ಪರ್ಚೇಸ್ ಮಾಡಬೇಕು ಅಂದರೆ ಮಾಡಿ. ನಾನು ಲೊಕೇಶನ್ ಎಲ್ಲಿ ಬರುತ್ತೆ ಅಂದರೆ ವಿದ್ಯಾರ್ಥಿ ಭವನ್ ಪಕ್ಕದ್ದು ಅಲ್ಲೊಂದು ಜ್ಯುವೆಲ್ರಿ ಶಾಪ್ ಇರುತ್ತೆ. ಜ್ಯುವೆಲ್ರಿ ಶಾಪ್ ಪಕ್ಕದಲ್ಲೇ ಒಂದು ಅಂಗಡಿ ಇರೋದು. ಸೊ ಇವತ್ತು ನಾನು ಒಂದು ಬಟ್ಟೆ ಹಾಕಿದ್ದೆ ಪಿಂಕ್ ಕೂಡ, ಅದು ಕೂಡ ಅದೇ ಅಂಗಡಿಯಲ್ಲ. ಆ್ಯಕ್ಚುಲಿ ಯಾರೊಬ್ರು ಕೇಳಿದ್ರು ನನಗೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅವ್ರು ಯೂಟ್ಯೂಬ್ ವೀಡಿಯೋದಲ್ಲೇ ಅದನ್ನು ಕೇಳ್ಕೊಂಡು ಆವಾಗ ವ್ಯೂಸ್ ಅದು ಬರುತ್ತೆ ಬೇಸಿಕಲಿ. ಆ್ಯಂಡ್ ಸೊ ದ್ಯಾಟ್ಸ್ ಇಟ್ ಗೈಸ್. ಅದೊಂದು ಹೇಳಬೇಕಾಗಿತ್ತು. ಆ್ಯಂಡ್ ಇವತ್ತಿನ ಡೇ ಹೇಗಿರುತ್ತೆ ಅಂತ ನೋಡೋಣ. ಇನ್ನೂ ಸ್ವಲ್ಪ ಫುಲ್ ಮೆಸ್ಸಿ ಆಗಿದೆ. ಪ್ಯಾಕ್ ಮಾಡೋಣ ಒಂದೊಂದೇ ಬನ್ನಿ. ಈ ಮೆಸ್ಸನ್ನ ಇಗ್ನೋರ್ ಮಾಡಿಬಿಡಿ ದಯವಿಟ್ಟು. ಸೊ ಇಲ್ಲಿದೆ. ಸೊ ಫಸ್ಟ್ ಇಸ್ ನನಗೆ ಸ್ವಲ್ಪ ವೈಬ್ರೆಂಟ್ ಕಲರ್ಸ್ ಇಷ್ಟ. ಯಾವುದೋ ಒಂದು ಟ್ರಿಪ್ಪಲ್ಲಿ ಒಂದು ವೈಬ್ರೆಂಟ್ ಕಲರ್ ಆ್ಯಡ್ ಮಾಡ್ತೀನಿ. ಸೊ ಈ ಟ್ರಿಪ್ಪಲ್ಲಿ ಇಟ್ಸ್ ಬಟರ್ ಯೆಲ್ಲೋ ಆ್ಯಂಡ್ ಆರೆಂಜ್ ಯೆಲ್ಲೋ. ನನಗೆ ಆರೆಂಜ್ ಯೆಲ್ಲೋ ಸಿಕ್ಕಾಪಟ್ಟೆ ಇಷ್ಟ. ಒನ್ ಆಫ್ ಮೈ ಫೇವ್ರೆಟ್ ಕಲರ್ಸ್. ಆ್ಯಂಡ್ ನೆಕ್ಸ್ಟ್ ಕಮ್ಸ್, ಸೊ ಇದೆರಡು ಒನ್ ಪೀಸ್ ಇರೋದು. ಆ್ಯಂಡ್ ದಿಸ್ ಒನ್ ಇಸ್ ಅ ಸ್ಕರ್ಟ್ ಆ್ಯಂಡ್ ಟಾಪ್ ಇದೊಂದು. ಆ್ಯಂಡ್ ಇದು ಸ್ಕಾಟ್ಸ್ ಮತ್ತು ಒಂದು ಟಾಪ್ ಇಟ್ಟಿದ್ದೀನಿ. ಆ್ಯಂಡ್ ಇದು ಒಂದು ಔಟ್ಫಿಟ್, ಇನ್ನೊಂದು ಔಟ್ಫಿಟ್, ಆ್ಯಂಡ್ 2 ಎಕ್ಸ್ಟ್ರಾ ಟಾಪ್ಸ್. ಸೊ ಬೇಸಿಕಲಿ ನಾನು ಇಷ್ಟು 2 ಡೇಸಿಗೆ ಪ್ಯಾಕ್ ಮಾಡ್ತಾ ಇರೋದು. ಏನು ಇಷ್ಟೊಂದು ಔಟ್ಫಿಟ್ ಅಂತ ಅಂದ್ಕೊಂಬಿಡಿ. ಲೈಕ್ ವುಮೆನ್ ಅಂದರೆ ಹೀಗೇ, ಯಾಕೆ ಇಷ್ಟೊಂದೆಲ್ಲ ಔಟ್ಫಿಟ್ ಅಂತ ಅನ್ಬೋದು ನೀವು. ಏನಂದರೆ ವುಮೆನ್ಸ್ಗೆ ಯಾವಾಗಲೂ ಇವಾಗ ನಾನು ಎಲ್ಲ ಔಟ್ಫಿಟ್ನೂ ಟ್ರಯಲ್ ಮಾಡಿದ್ದೀನಿ. ಆ್ಯಂಡ್ ಇಲ್ಲಿ ನನಗೆ ಎಲ್ಲ ಕಂಫರ್ಟೇಬಲ್ ಇದೆ. ಅಲ್ಲಿ ಹೋದ್ಮೇಲೆ ನಂಗೆ ಅದು ಕಂಫರ್ಟೇಬಲ್ ಅನಿಸಲ್ಲ. ಸೊ ಈ ಥರ ಎಲ್ಲ ಆಗ್ತಾ ಇರುತ್ತೆ. ಅದಕ್ಕೋಸ್ಕರ ಎಕ್ಸ್ಟ್ರಾ ಬಟ್ಟೆಗಳನ್ನ ಯಾವಾಗಲೂ ಇಟ್ಕೊಂಡಿರಿ. ಸೊ ನಾನಂತೂ ಇಟ್ಕೊಂಡೇ ಇರ್ತೀನಿ. 2 ಬಟ್ಟೆ ಅಂದರೆ ನಾನೊಂದು 8 ಇದೆ ಇವಾಗ. ಆಲ್ಮೋಸ್ಟ್ ಇವಾಗ 4, 5, 6 ಪೇರ್ಸ್ ಪ್ಲಸ್ 6 ಪೇರ್ಸ್ ಇದೆ. ಹಾಗೆ ಒಂದು ಜೀನ್ಸ್ ಕೂಡ ಆ್ಯಡ್ ಮಾಡಬೇಕು ಇದರಲ್ಲಿ. ಸೊ 6 ಪೇರ್ಸ್ ಡ್ರೆಸ್ ಇದೆ, 2 ಎಕ್ಸ್ಟ್ರಾ ಟಾಪ್ಸ್ ಇದೆ, ಆ್ಯಂಡ್ ನೈಟ್ ಡ್ರೆಸ್ ಆ್ಯಡ್ ಮಾಡಬೇಕು. ಆಮೇಲೆ ಐ ಹ್ಯಾವ್ ಟು ಆ್ಯಡ್ ಫ್ಯೂ ಮೋರ್ ಥಿಂಗ್ಸ್. ನಂದು ಟು ಡೂ ಲಿಸ್ಟ್ ಇದೆ, ಅದನ್ನು ನೋಡ್ಕೊಂಡು ಪ್ಯಾಕ್ ಮಾಡ್ತೀನಿ. ಸೊ ಬೆಸ್ಟ್ ಅದೇ ಆಯಿತಾ. ಯಾಕಂದರೆ ನೀವು ಒಂದ್ಸಲಿ ಲಿಸ್ಟ್ ಮಾಡ್ಕೊಂಡ್ಬಿಡಿ ಏನೇನು ಬೇಕು ಏನೇನು ಬೇಡ ಅಂತ. ಸೊ ಅದು ತುಂಬ ಈಸಿ ಆಗುತ್ತೆ ನಿಮಗೆ. ಸೊ ಬನ್ನಿ, ಲೆಟ್ಸ್ ಡೂ ಇಟ್. ಬ್ಯಾಕ್ ಪ್ಯಾಕ್ ಆಗಿದೆ. ನಾನು ಇವಾಗ ಹೋಗ್ತಾ ಇದ್ದೀನಿ. ಎಲ್ಲಿ ಹೋಗ್ತಿದ್ದೀನಿ ಅಂತ ಹೋಗ್ತಾ ನಿಮಗೆ ಗೊತ್ತಾಗುತ್ತೆ. ಸೊ ಲೆಟ್ಸ್ ಸ್ಟಾರ್ಟ್ ದ ಜರ್ನಿ. ನಾವು ಇವಾಗ ಊಟಕ್ಕೆ ಬಂದಿದ್ದೀವಿ. ವಿಲ್ ಹ್ಯಾವ್ ಅ ವೆರಿ ಗುಡ್ ಫುಡ್ ಹಿಯರ್ ಇನ್ ಅ ಧಾಬಾ. ತಿನ್ಕೊಂಡು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಇನ್ನೂ ಹೇಳಲ್ಲ ನಿಮಗೆ. ಇಟ್ಸ್ ಅ ಸೀಕ್ರೆಟ್. ಓಕೆ, ಸೊ ಬನ್ನಿ. ಇವಾಗ ನಾನು ಹಿಂದೂಸ್ತಾನ್ ಫಾರ್ಮ್ಲಿ ಧಾಬಾ ಅಲ್ಲಿದ್ದೀನಿ. ಸೊ ಕಮ್ ಲೆಟ್ಸ್ ಈಟ್ ಸಮಥಿಂಗ್ ಆ್ಯಂಡ್ ಸ್ಟಾರ್ಟ್ ದ ಜರ್ನಿ. ತುಂಬ ಮಳೆ, ಇವಾಗೇನೋ ಮಳೆ ನಿಂತಿದೆ. ಥ್ಯಾಂಕ್ ಗಾಡ್. ಇಲ್ಲಾಂದರೆ ತುಂಬ ಮಳೆ ಇತ್ತು. ಇಷ್ಟು ದೊಡ್ಡ ಮಿಂಚು ವಾಸ್ ನೈಸ್ ಆ್ಯಕ್ಚುಲಿ. ಸೊ ಹಾಯ್ ಗೈಸ್, ನಾವು ರೀಚ್ ಆಗಿದ್ದೀವಿ. ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಇಟ್ಸ್ ಆಲ್ಮೋಸ್ಟ್ 4 o'clock ಹಿಯರ್. ಸೊ ಇವಾಗ ನಾನು ರೆಡಿ ಆಗಿದ್ದೀನಿ. ಗೋಯಿಂಗ್ ಫಾರ್ ಇವನು ತುಂಬ ಚೆನ್ನಾಗಿರೋ ಒಂದು ಸ್ಟ್ರೀಟ್ ಇದೆ ಅಂತೆ. ಸೊ ಅಲ್ಲಿಗೆ ಹೋಗೋಣ ನಾವು ಇವಾಗ ರೆಡಿಯಾಗಿ. ಸೊ ಔಟ್ಫಿಟ್ ತೋರಿಸ್ತೀನಿ ಏನು ಹಾಕೊಂಡಿದ್ದೀನಿ ಅಂತ. ಸೊ ಲೆಟ್ಸ್ ಗೋ ಟು ದಟ್ ಸ್ಟ್ರೀಟ್ ಆ್ಯಂಡ್ ಸ್ವಲ್ಪ ಗುಡ್ ಫೋಟೋಸ್ ತೊಗೊಂಡು ಬರೋಣ. ಆ್ಯಂಡ್ ತುಂಬ ಪಾಪ್ಯುಲರ್ ಸ್ಟ್ರೀಟ್, ನಾವು ಅದನ್ನು ಇನ್ಸ್ಟಾಗ್ರಾಮಲ್ಲೆಲ್ಲ ನೋಡ್ತಿರ್ತೀವಿ. ಸೊ ಅದಕ್ಕೋಸ್ಕರ ಇವಾಗ ಹೋಗೋಣ. ಸೊ ನಾನು ರೆಡಿ ಆಗಿದ್ದೀನಿ ಆಲ್ಮೋಸ್ಟ್ ಎಲ್ಲ. ಜಸ್ಟ್ ಸ್ವಲ್ಪ ಹೇರ್ ಸ್ಟೈಲ್ ಒಂದು ಸೆಟ್ ಮಾಡ್ಕೊಳ್ಬೇಕು. ಅದರ್ ದೆನ್ ದ್ಯಾಟ್ ಐ ಆಮ್ ರೆಡಿ. ಸೊ ಲೆಟ್ಸ್ ಗೋ ಗೈಸ್. ಐ ಆಮ್ ಇನ್ ಮೈ ಫೇವ್ರೆಟ್ ಪ್ಲೇಸ್. ಮಕ್ಕಳೆಲ್ಲ ಎಲ್ಲ ಆಡೋದು. ನಮ್ಮ ಬೀಚ್ ಬೇಬಿ.
Come on, RCB! Woo! खेलने की तरफ छूट आई है। रजत पाटीदार खुद वही सम्मान जो हासिल कर चुके थे 3 जून 2025 को, उसे एक बार फिर से इख्तियार करेंगे, आज की तारीख को अपना करेंगे। लेकिन टीम का थोड़ा सा साथ लगा, चेज मास्टर की जरूरत पड़ी, वो विनिंग छक्का उन्हीं के बदले से आया। दिलचस्प ये है कि जिस तरीके से पहली मैच में जीत को दिया था अंजाम, जो खड़े थे सीना तान बेंगलुरु में, और स्वाद बेहतर आता शायद अगर ये बेंगलुरु का मैदान होता उनके फैंस के सामने, लेकिन फैंस की कमी कब और कहां रही है। इसीलिए ये ट्रॉफी तब भी यही थी, अब भी यही रहेगी। रॉयल चैंपियंस बेंगलुरु के लिए हर एक इज्जत के हकदार है, इनकी जितनी प्रशंसा करें उतनी कम। थोड़ा सा अल्फा मेंटालिटी भी है ना, पीयूष ने बहुत करीब से देखा है इनको। पिछली बार फील्ड पे थे, पता था कि औपचारिकता महज है कि जीतना तो हमें है, लेकिन फिर भी पंजाब ने आखिर तक वो मामला ले गए। 6 रनों का वो किया, और ऐसा एक बार चाहे भारत के लिए बात करें, चाहे अपनी आईपीएल फ्रेंचाइज के लिए, और आज वो बड़ा मुकाम था जहाँ पे बल्लेबाजी करी, वो पावर प्ले में तेज तर्रार शुरुआत करी। हम सबको पता है कि जीटी के गेंदबाज जो डोमिनेट करते हैं वो पावर प्ले में करते हैं, और पावर प्ले में वेंकटेश अय्यर ने अच्छी बल्लेबाजी करी, विराट